ಎಜಿ ನ್ಯೂಸ್ಗೆ ಸ್ವಾಗತ. ಮಠ ಮಂದಿರ ದೇವಸ್ಥಾನದಲ್ಲಿ ಜರುಗುವ ದೈವ ನಿತ್ಯ ಸಂದೇಶ ಕೊಡುವ ಪುರಾಣ ಪುಣ್ಯ ಕಥೆಗಳು ಮನುಷ್ಯನ ಆತ್ಮಶುದ್ಧಿ, ಅವರಲ್ಲಿ ಆಧ್ಯಾತ್ಮಿಕತೆಯನ್ನ ಮೂಡಿಸುತ್ತೆ ಎಂದು ಪ್ರವಚನಕಾರರು ಆದ ಪರಮ ಪೂಜ್ಯ ಶ್ರೀ ಕುಮಾರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ ಯಾದಗಿರಿ ನುಡಿದಿದ್ದಾರೆ. ನವರಾತ್ರಿಯ ಪ್ರಯುಕ್ತವಾಗಿ ವಡಗೇರ ಪಟ್ಟಣದ ಅಂಬಾ ಮಹೇಶ್ವರಿ ದೇವಸ್ಥಾನ ಸಮಿತಿ ವತಿಯಿಂದ 11 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಪುರಾಣ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಕೂಡ ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಯುವಕರು ಕಂಕಣಬದ್ಧರಾಗಬೇಕಾಗಿದೆ. ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಸಲಹೆ ಕೊಟ್ಟಿದ್ದಾರೆ. ದೇಶಕ್ಕೆ ಅನ್ನ ಕೊಡುವ ರೈತನನ್ನ ಮತ್ತು ದೇಶ ಕಾಯುವ ಸೈನಿಕನಿಗೆ ಗೌರವದಿಂದ ಕಾಣಬೇಕು. ಇಂದಿನ ಯುವಕ ಯುವತಿಯರು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಹೊರಬರಬೇಕಾಗಿದೆ. ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದದ್ದು ಎಂದಿದ್ದಾರೆ. ನವರಾತ್ರಿ ನಾಡ ಹಬ್ಬ ಎಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಮಳೆ, ಬೆಳೆ, ಐಶ್ವರ್ಯ ಕೊಡ್ಲಿ ಅಂತ ಈ ಸಮಯದಲ್ಲಿ ಆಶೀರ್ವದಿಸಿದ್ರು. ಅದ್ಭುತವಾಗಿರ್ತಕ್ಕಂಥ ಕೆಲಸ ನಮ್ಮ ಶಾಲು ಸನ್ಮಾನ ಮಾಡ್ಯಾರ ಅಂತ ಹೇಳಿದ್ರೆ ಈ ಶಾಲು ಸನ್ಮಾನ ನಮಗಲ್ಲ, ಒಳಗಿರ್ತಕ್ಕಂಥ ಜಗಜ್ಜನನಿ ಅಪಾಮೇಶ್ವರಿಯ ಸನ್ಮಾನ ನಾವು ಮುಗಿಸ್ತೀವಿ. ಅಂಥದ್ದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಪದಾಧಿಕಾರಿಗಳು, ಯಾವ ಸದಸ್ಯರಿಗೂ ಕೂಡ ಜಗದಂಬಿಕೆಯ ಪೂರ್ಣ ಪ್ರಕಾಶವಾದ ಸಿಗಲಿ ಅಂತಕ್ಕಂಥ ಮಾತನಾಡುತ್ತಾ ಈ ಸಂದರ್ಭದಲ್ಲಿ ಕಿರಿಯ ಶ್ರೀಗಳು ಆದ ಶ್ರೀ ರೋಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ ಉಪಸ್ಥಿತರಿದ್ದರು. ಪುರಾಣ ಕಾರ್ಯಕ್ರಮದಲ್ಲಿ ದಿನನಿತ್ಯ ಪಟ್ಟಣದ ಭಕ್ತಾದಿಗಳಿಂದ ಪ್ರತಿದಿನ ರಾತ್ರಿ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪುರಾಣದ ಸಂಗೀತ ಸೇವೆಯನ್ನ ಶರಣ ಶ್ರೀ ನಿಂಗಣ್ಣ ಮಲ್ಲ ಮಹಾದೇವಪ್ಪ ಶಹಾಪುರ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಚಕರು ಆದ ದೇವರಾಜ್ ವಿ, ವಿಶ್ವಕರ್ಮ ಪಟ್ಟಣದ ಮುಖಂಡರು ಹಾಗೂ ಶ್ರೀ ಅಂಬಾ ಮಹೇಶ್ವರಿ ದೇವಸ್ಥಾನದ ಭಕ್ತಾದಿಗಳು, ಮಹಿಳೆಯರು ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ನಿವೃತ್ತ ಸಾರಿಗೆ ಅಧಿಕಾರಿ ಹೊನ್ನಪ್ಪ ವಿಶ್ವಕರ್ಮ ವಡಗೇರ ನಿರೂಪಿಸಿ ವಂದಿಸಿದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.